ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಡಿಸೈನ್ ಆಗಿ ಒಂದು ರಿಟರ್ನ್ ಗಿಫ್ಟ್ ಕೊಡೋಕ್ಕೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ಆ ಥರ ಇರೋ ಒಂದು ಹಾರ್ಟ್ ಶೇಪ್ ಸೋಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೊನೆಯವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ಕಂಟೆಂಟ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಇಲ್ಲಿ ನಾನು ಟ್ರಾನ್ಸ್ಪರೆಂಟ್ ಆಗಿರೋ ಒಂದು ಗ್ಲಿಸರಿನ್ ಬೇಸ್ನ ತೊಗೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ, ಆವಾಗ ಸೋಪ್ಗಳು ನಿಮಗೆ ಚೆನ್ನಾಗಿ ಬರುತ್ತೆ. ಈವನ್ ಬಬಲ್ ಕೂಡ ಚೆನ್ನಾಗಿ ಬರುತ್ತೆ, ಹಾರ್ಡ್ನೆಸ್ಸು ಚೆನ್ನಾಗಿ ಬರುತ್ತೆ. ಸೊ ಅದನ್ನು ನಾವು ಚಿಕ್ಕ ಕ್ಯೂಬಾಗಿ ಕಟ್ ಮಾಡ್ಕೋತೀನಿ. ಬಿಕಾಸ್ ಡಬಲ್ ಬಾಯ್ಲರ್ ಮಾಡಬೇಕಾದ್ರೆ ಈಸಿ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ಇದನ್ನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಈಗ ಇದನ್ನು ನಾವು ಡಬಲ್ ಬಾಯ್ಲರ್ ಮಾಡೋಣ. ಸೊ ಇದು ಮೆಲ್ಟ್ ಆದಮೇಲೆ ನಾವು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಸಪೋರ್ಟ್ನ ಕೊಡಿ ಮತ್ತು ಶೇರ್ ಮಾಡಿ, ಬೇರೆಯವರು ಕೂಡ ನೋಡಿ ಮಾಡಿಕೊಳ್ಳಿ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಮೈಕಾ ತೊಗೊಂಡಿದ್ದೀನಿ. ಇದು ಕಾಸ್ಮೆಟಿಕ್ ಗ್ರೇಡ್ ಮೈಕಾ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ. ಸೊ ಅದನ್ನು ತೊಗೊಳ್ಳಿ, ಆಗ ನಿಮಗೆ ಏನೂ ಅಲರ್ಜೀಸು ಆ ಥರ ಎಲ್ಲ ಏನೂ ಆಗೋಲ್ಲ. ಸೇಫ್ ಇರುತ್ತೆ, ಸೇಫ್ ಟು ಸ್ಕಿನ್. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಲಮ್ಸ್ ಎಲ್ಲ ಇರಬಾರ್ದು. ತುಂಬ ಹೊತ್ತು ಹಿಡಿತದೆ. ಸ್ವಲ್ಪ ನೀಟಾಗಿ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಆದಮೇಲೆ ನೀವು ಹಾರ್ಟ್ ಶೇಪ್ ಮೋಲ್ಡ್ ಇಟ್ಕೊಂಡಿರಬೇಕಾಗತ್ತೆ ಇದನ್ನು ಮಾಡಬೇಕು ಅಂದರೆ. ಇಲ್ಲ ಯಾವುದೇ ಶೇಪ್ ಮೋಲ್ಡ್ ಇದ್ದರೆ, ಈಗ ಸ್ಟಾರ್ ಶೇಪು, ಇಲ್ಲ ಅಂದರೆ ಟಾಯ್ಸ್ಗಳೆಲ್ಲ ಚಿಕ್ಕ ಚಿಕ್ಕ ಟಾಯ್ಸ್ಗಳು ಸಿಗುತ್ತೆ, ಆ ಥರ ಶೇಪು ಮೋಲ್ಡು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಯಾವ ಮೋಲ್ಡ್ ಇದೆ ಅದನ್ನು ಯೂಸ್ ಮಾಡಿ. ಈ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡೋದಾದರೆ ನೀವು ಟಾಯ್ಸ್ ಶೇಪನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇದನ್ನು. ಈಗ ನಾನು ಹಾರ್ಟ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಈ ಮೋಲ್ಡಿಗೆ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೇಸು, ಇದನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಅದು ನೀಟಾಗಿರೋ ಹಾರ್ಟ್ ಶೇಪ್ ಬರುತ್ತೆ. ಸೊ ಅದಕ್ಕೆ ಇವಾಗ ಇದನ್ನು ನಾವು ಸೈಡಿಗೆ ಇಟ್ಬಿಡೋಣ. ಏಕೆಂದರೆ ಇದು ಗಟ್ಟಿ ಆಗಬೇಕಲ್ವ. ಒಂದು 15 ನಿಮಿಷದ ಜೊತೆಗೆ ಇದು ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದಮೇಲೆ ಇದನ್ನು ನಾನು ಒಂದು ಬಾರ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ. ಇದು ದಪ್ಪ ಇದೆ, ಸೊ ಹಾಗಾಗಿ ನನಗೆ ಅದರಲ್ಲಿ ಅರ್ಧ ಸಿಕ್ಕರೆ ಸಾಕು. ಏಕೆಂದರೆ ನಾನು ಮೋಲ್ಡಿಗೆ ಅದನ್ನು ಡಿಸೈನ್ ಮಾಡಿ ನನ್ನ ನೆಕ್ಸ್ಟ್ ಬೇಸ್ ಹಾಕೋಕ್ಕೆ ನನಗೆ ಅಷ್ಟು ಸಾಕು. ನೀವೇನಾದರೂ ಸ್ವಲ್ಪ ದೊಡ್ಡ ಬಾರ್ ಮಾಡ್ತೀನಿ ಅಂದರೆ ಫುಲ್ ವೋಲ್ ಹಾರ್ಟನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ನೀವು ಅದನ್ನು ನೋಡಿಬಿಟ್ಟು ಕಸ್ಟಮೈಸೇಷನ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಇದನ್ನು ನಾನು ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಆದಮೇಲೆ ನೀವು ಇನ್ನೂ ಒಂದು ಗ್ಲಿಸರಿನ್ ಸೋಪ್ ಬೇಸ್ನ ತೊಗೊಳ್ಳಿ. ಇಲ್ಲಿ ನಾವು ಡಿಸೈನ್ ಮಾಡ್ತಿರೋದ್ರಿಂದ 2 ಪ್ರೋಸೆಸ್ ಇರುತ್ತೆ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡಾದ್ಮೇಲೆ ಇನ್ನೊಂದು ಗ್ಲಿಸರಿನ್ ಸೋಪ್ ಬೇಸ್ನ ತಗೊಳ್ಳಿ. ಇದನ್ನು ಸೇಮ್ ಪ್ರೊಸೀಜರು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಡಬಲ್ ಬಾಯ್ಲರಿಗೆ ಇಡಬೇಕಾಗುತ್ತೆ. ಸೊ ಇಟ್ಬಿಟ್ಟು, ಇದು ಕೂಡ ಸ್ಕಿನ್ಗೆ ಬೆನಿಫಿಟ್ ಕೊಡಬೇಕಲ್ಲ. ಸೊ ಹಾಗಾಗಿ ಇದಕ್ಕೆ ನಾನು ಎಸೆನ್ಷಿಯಲ್ ಆಯಿಲ್ಗಳನ್ನು ಯೂಸ್ ಮಾಡಿದ್ದೀನಿ, ಯಾವುದಂತ ಮುಂದೆ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈಗ ಅದು ಡಬಲ್ ಬಾಯ್ಲರ್ ಆಗ್ತಿದೆ. ಅಲ್ಲಿವರೆಗೂ ನನಗೆ ಯಾವ ಡಿಸೈನ್ಗೆ ಬೇಕೋ ಆ ಡಿಸೈನ್ಗೆ ನಾವು ಜೋಡಿಸ್ಕೊಳ್ಳೋಣ. ನಿಮ್ಗೆ ಯಾವ ಡಿಸೈನ್ ಬೇಕೋ ನೀವು ಅದನ್ನು ಜೋಡಿಸ್ಕೊಳ್ಳಿ. ಸೊ ಇದ್ರದ್ದು ಬೆನಿಫಿಟ್ಸ್ ಏನಂದರೆ, ಒಂದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಮಕ್ಕಳಿಗೆ ಡಿಫ್ರೆಂಟ್ ಆಗಿರೋ ಒಂದು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತಂದರೆ ಟಾಯ್ಸ್ ಹಾಕಿ ಕೊಡಿ, ಇಲ್ಲ ಫ್ರೆಂಡ್ಸಿಗೆ ಕೊಡಬೇಕು ಅಂದರೆ ಹಿಂಗೆ ಮಾಡಿ ಕೊಡಿ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಇಷ್ಟ ಆಗುತ್ತೆ. ಸೊ ಕಣ್ಣಿಗೂ ತುಂಬ ಪ್ರೀತಿ ಆಗ್ತದೆ. ಸೊ ಹಾಗಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಬಾಯ್ಲ್ ಆಗಿದೆ. ಆದಮೇಲೆ ಸ್ಕಿನ್ಗೂ ಒಳ್ಳೆ ಬೆನಿಫಿಟ್ ಸಿಗಲಿ ಅಂದರೆ ನಾನು ಕ್ಯಾರೆಟ್ ಸೀಡ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ 2-3 ಆಯಿಲ್ಗಳನ್ನು ಯೂಸ್ ಮಾಡಿದ್ದೀನಿ, ಬ್ರೈಟ್ನೆಸ್ ಬರಲಿ ಸ್ಕಿನ್ಗೆ ಅನ್ನೋ ಒಂದು ಉದ್ದೇಶದಿಂದ. ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಆದಮೇಲೆ ಇವಾಗೇನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾರ್ಟ್ ಶೇಪ್ದು, ಅದಕ್ಕೆ ನಾವು ಇದನ್ನು ಪೋರ್ ಮಾಡೋಣ. ಸೊ ಅಲ್ಲಿವರೆಗೂ ನೀಟಾಗಿ ಬ್ಲೆಂಡ್ ಮಾಡೋಣ. ಬಿಕಾಸ್ ಎಸೆನ್ಷಿಯಲ್ ಆಯಿಲ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ಬ್ಲೆಂಡ್ ಆದ ತಕ್ಷಣ ಅದಕ್ಕೆ ನಿಧಾನಕ್ಕೆ ನಾವು ಅದನ್ನು ಹಾಕೋಣ. ಹಾಕಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. 20 ಮಿನಿಟ್ಸ್ ಬಿಟ್ಟರೆ ಇದು ಗಟ್ಟಿ ಆಗುತ್ತೆ. ಸೊ ಮೇಲ್ಗಡೆ ಯಾವುದು ಬಬಲ್ಸ್ ಬರಬಾರ್ದು ಅಂತ ನಾನಿಲ್ಲಿ ರಬ್ಬಿಂಗ್ ಆಲ್ಕೋಹಾಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ 20 ಮಿನಿಟ್ಸ್ ಆದಮೇಲೆ ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಥರ ಬಂದಿದೆ. ನೀವು ನಿಮ್ಮ ಪ್ರೀತಿ ಪಾತ್ರರಿಗೂ ಕೊಡ್ಬೋದು, ಇಲ್ಲ ಟಾಯ್ಸ್ ಹಾಕಿ ಮಕ್ಕಳಿಗೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.